ನಾನಿವತ್ತು ಬ್ಯಾಂಗ್ಳೂರಿಂದ ನಮ್ಮೂರ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಚನ್ನಪಟ್ಟಣದಿಂದ 12 ಕಿಲೋಮೀಟ್ರ್ ಆಗುತ್ತೆ. ಈ ದೇವಿ ಹೆಸರು ಬಿಸ್ಲಮ್ಮ ಅಂತ. ಬಿಸ್ಲಮ್ಮ ಮತ್ತು ಕಬ್ಬಾಳಮ್ಮ ಹತ್ರ ಬಂದು ನನಗೆ ಬಿಸ್ಲಮ್ಮನ ಮೇಲೆ ತುಂಬ ಪ್ರೀತಿ, ತುಂಬ ಒಲವು ಕೂಡ. ಯಾಕಂದರೆ ನಾನು ಬಿಸ್ಲಮ್ಮನ ಹತ್ರ ಏನೇನು ಕೇಳ್ಕೊಂಡಿದ್ದೀನಿ ಎಲ್ಲವೂ ಕೂಡ ಆಗಿದೆ. ಇಲ್ಲಿ ಒಂದು ವಾಡಿಕೆ ಏನಂದರೆ, ಏನಾದರೂ ಕಳೆದೋಗಿದ್ರೆ, ಯಾರಾದರೂ ಮನೆ ಬಿಟ್ಟು ಹೋಗಿದ್ರೆ ಅಂಥವ್ರಿಗೆ ಹೋಗಿ ಅಲ್ಲಿ ದೇವರಿಗೆ ಹಣವನ್ನು ಕಟ್ಟಿಸಿದ್ರೆ ಅವರು ಖಂಡಿತ ವಾಪಸ್ ನಮ್ಮ ಹತ್ರ ಬರ್ತಾರೆ ಅಂತ. ಆದರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ನೀವು ಹಣವನ್ನು ಕಟ್ಟಿಸ್ಬೋದು. ಹಣವನ್ನು ಕಟ್ಟಿಸ್ಬೋದು. ನೀವು ಮನೆ ತಗೊಳ್ಳೋಕ್ಕಿರ್ಬೋದು, ಒಂದು ಆಸ್ತಿ ವಿಚಾರ ಆಗಿರ್ಬೋದು, ಮತ್ತು ಸಂತಾನ ಭಾಗ್ಯ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಏನೋ ಒಂದು ಕಿರಿಕಿರಿ ಮನೇಲಿ ಏನು ಶಾಂತಿ ಇಲ್ಲ ಅಂದರೆ ಖಂಡಿತ ಈ ದೇವಿ ಹತ್ರ ಬಂದು ನೀವು ಒಂದು ಹರಕೆಯನ್ನು ಕಟ್ಟಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ನೋಡಿ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂದರೆ ಕ್ಲೀನಾಗಿದೆ. ಕೆಲವೊಂದು ದೇವಸ್ಥಾನಗಳು ಜನ ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ, ಎಷ್ಟು ಇದು ಮಾಡಿರ್ತಾರೆ. ಅದು ಇಲ್ಲಿ ಆ ಥರ ಇಲ್ಲ. ನನಗೆ ಇದು ತುಂಬ ಇಷ್ಟ ಆಗೋದು ಇದಕ್ಕೆ, ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ, ಇದು ಬಿಸ್ಲಮ್ಮನ ಮಕ್ಕಳು. ಇಲ್ಲಿ ಏನಕ್ಕೆ ಆ ಕಲ್ಲಿನ ಮೂರ್ತಿ ರೂಪದಲ್ಲಿದೆ ಅಂದರೆ, ಕಬ್ಬಾಳಮ್ಮ ಒಂದು ಸಾರಿ ಬಿಸ್ಲಮ್ಮನ ಮಕ್ಕಳನ್ನು ನೋಡೋಕೆ ಬರ್ತಾಳಂತೆ. ಆ ನೋಡೋಕೆ ಬಂದಾಗ ಕಬ್ಬಾಳಮ್ಮನ ಮಕ್ಕಳಿರೋದಿಲ್ಲ, ಹಾಗಾಗಿ ಬಿಸ್ಲಮ್ಮ ಏನು ಮಾಡ್ತಾಳೆ, ಮಕ್ಕಳನ್ನ ಬಚ್ಚಿಡ್ತಾಳಂತೆ ಬುಟ್ಟಿಗೆ. ಆಗ ನೀನು ಬಚ್ಚಿಟ್ಟಿದ್ಯಾ ಅಂತ ಹೇಳಿ ಆ ಮಕ್ಕಳು ಅಲ್ಲೇ ಇದ್ದಲ್ಲೇ ಕಲ್ಲಾಗಿ ಹೋಗಲಿ ಅಂತ ಶಾಪವನ್ನು ಕೊಡೋದಂತೆ. ನೋಡಿ, ಇದೇ ಬಿಸ್ಲಮ್ಮ. ಎಷ್ಟು ಸುಂದರವಾಗಿರುತ್ತೆ ಅಂದರೆ ಮೂರ್ತಿ, ನಿಜವಾಗ್ಲೂ ಕೂಡ. ನಾನು 2 ತಿಂಗಳು 3 ತಿಂಗಳು ಒಂದು ಸಾರಿ ಹೋಗ್ತಾನೆ ಇರ್ತೀನಿ. ನನಗೇನೋ ಒಂಥರ ಖುಷಿ ಹೋಗಿ ಬಂದರೆ ಅಲ್ಲಿಗೆ. ಅದಾದಮೇಲೆ ಬಚ್ಚಿಟ್ಟ ಮೇಲೆ ಇಲ್ಲಿ ಮಕ್ಕಳು ಕಲ್ಲಾಗ್ತಾರಂತೆ. ಮತ್ತು ಇವರ ಏನು ಒಬ್ಬ ಗಂಡು ಮಗ ಇರ್ತಾನೆ, ಅವ್ನು ಸಿಡೀರನ್ನು ಆಟ ಆಡೋಕ್ಕೆ ಹೋಗಿರ್ತಾನೆ, ಅವನು ಬಂದಿರೋದಿಲ್ಲ. ಹಾಗಾಗಿ ಅವನೊಬ್ಬ ಉಳ್ಕೊತಾನೆ. ಅವನು ಕಬ್ಬಾಳಿಗೆ ಹೋಗಿ ಅಲ್ಲಿ ಸಿಡಿ ಆಡ್ತಾನೆ ಅನ್ನೋದು ಒಂದು ವಾಡಿಕೆ. ಇದು ನನಗೆ ಕಬ್ಬಾಳಮ್ಮ ಸ್ವಲ್ಪ ಇಷ್ಟ ಆಗೋದಿಲ್ಲ ಅಂದರೆ, ಯಾವುದೇ ತಾಯಿ ಆಗಲಿ ಆ ಥರ ಒಂದು ಶಾಪವನ್ನು ಕೊಡಬಾರ್ದು ಮಕ್ಕಳಿಗೆ. ಅದು ದೇವರಾಗಿರಲಿ, ಮನುಷ್ಯರಾಗಿರಲಿ. ಅದಕ್ಕಾಗಿ ನನಗೆ ಬಿಸ್ಲಮ್ಮ ಇಷ್ಟ ಆಗೋದು. ಆದರೆ ತುಂಬ ಜನ ಕಬ್ಬಾಳಮ್ಮನಿಗೆ ಹೋಗ್ತಾರೆ. ಅಲ್ಲೋಗಿ ಒಂದು ತಡೆ ಓಡಿಸೋದಾಗಿರಲಿ, ಒಂದು ಕುರಿ, ಏನೋ ಮೇಕೆ, ಕೋಳಿ ಎಲ್ಲವನ್ನು ಅಲ್ಲಿ ಹರಕೆಯನ್ನು ಕೊಟ್ಟು ಅಲ್ಲಿ ನಾನ್ ವೆಜ್ ಎಲ್ಲ ಊಟ ಮಾಡಿ ತುಂಬ ಅಲ್ಲಿ ಜನ ಜಾಸ್ತಿ ಇರ್ತಾರೆ. ಇಲ್ಲಿ ಬಿಸ್ಲಮ್ಮನಿಗೆ ಕಡಿಮೆ ಇರ್ತಾರೆ, ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೇ ಸಿಡೀರಣ್ಣ. ಇಲ್ಲಿ ಮೂಲ ವಿಗ್ರಹ ಇದೆ, ಬಿಸ್ಲಮ್ಮನ ಮೂಲ ವಿಗ್ರಹ, ಮತ್ತು ಅವರ ಮಗ ಸಿಡೀರಣ್ಣ ಏನಿದ್ದಾನೆ ಅವರಿದ್ದಾರೆ. ಇಲ್ಲಿ ಕೂಡ ಇಲ್ಲಿ ನನಗೆ ಇವತ್ತು ಗೊತ್ತಾಗಿದ್ದು, ಇಲ್ಲಿ ಬಂದು ಮೊದಲಿಗೆ ನಾವು ಮೂಲ ವಿಗ್ರಹಕ್ಕೆ ಪೂಜೆ ಮಾಡಿಸಿ ನಂತರ ಅಲ್ಲಿಗೆ ಬಿಸ್ಲಮ್ಮನ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗ್ಬೇಕಂತ. ಆದರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನನಗೆ ಎಲ್ಲ ದೇವರು ಒಂದೇ, ಅಮ್ಮ ಮಗ ಮೂಲ ವಿಗ್ರಹ ಇರೋದಾಗಲಿ, ಇಲ್ಲಿ ಅಮ್ಮ ಇರೋದಾಗಲಿ ಎಲ್ಲ ಒಂದೇ ಅಂತೇಳಿ ಮತ್ತೆ ನಾನು ಸಿಡೀರಣ್ಣನ ದೇವಸ್ಥಾನಕ್ಕೆ ಹೋದೆ. ಇಲ್ಲಿ ಅಮ್ಮ ಮತ್ತು ಮಗ. ಇಲ್ಲೇನೇ ಅರಕೆ ಕಟ್ಕೊಳ್ಳೋದಿದ್ರೆ ಇಲ್ಲೂ ಕೂಡ ಕಟ್ಬೋದು. ಇಲ್ಲಿ ಸಿಡೀರಣ್ಣಂಗೆ ಒಂದು ಮುಡುಪನ್ನು ಕಟ್ತಾರೆ. ಅದು 51 ರೂಪಾಯಿಂದ ಮುಡುಪನ್ನು. ಏನಾದರೂ ಮನಸ್ಸಲ್ಲಿ ಅರಕೆ ಮಾಡಿಕೊಂಡು ಹೇಳಿ ಕಟ್ಟಿದ್ರೆ ಖಂಡಿತ ಅದು 2 ತಿಂಗಳು 3 ತಿಂಗಳು 6 ತಿಂಗಳು ಒಳಗಡೆ ಆಗುತ್ತೆ. ಅದಾದಮೇಲೆ ಬಂದು ನೀವು ಅದನ್ನು ಬಿಚ್ಚಿಸ್ಬೇಕು. ನೀವು ಅದು ಪ್ರತಿಫಲವಾಗಿ ನೀವೇನೋ ಹೂವಿನ ಅಲಂಕಾರನೋ ಅಥವಾ ತಾಯಿಗೇನೋ ಒಂದು ಮಡ್ಲಕ್ಕಿನೋ ಕೊಡ್ತೀನಿ ಅಂತ ಹರಕೆ ಮಾಡಿಕೊಂಡ್ರೆ, ನಿಮ್ಮ ಕೈಲಾದಷ್ಟು ಹರಕೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಕೈಲಾದಷ್ಟು ಏನೋ ಒಂದು ಹರಕೆ ಮಾಡಿಕೊಂಡು ಅಲ್ಲಿ ದೇವಿಗೆ ಒಂದು ನಿಮ್ಮ ಒಂದು ಭಕ್ತಿ ತೋರಿಸೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಮಕ್ಕಳು, ಮದುವೆ ಎಲ್ಲದು ಕೂಡ ಆಗುತ್ತೆ ಇಲ್ಲಿ ಬಂದು ಒಂದು ಹಣವನ್ನು ಕಟ್ಟಿಸೋದ್ರಿಂದ. ನೀವು ಕೂಡ ಬಂದು ನೋಡಿ, ಒಂದು ಸಾರಿ ನಂಬಿಕೆಯಿಂದ ಇಲ್ಲಿ ಬಿಸ್ಲಮ್ಮ ಸಿಡೀರಣ್ಣನ ಬಂದು ನೋಡಿ. ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ನನಗೆ ನಿಜವಾಗ್ಲೂ ಎಲ್ಲವುದು ಕೂಡ ಒಳ್ಳೆಯದಾಗಿದೆ. ನನ್ನ ಮನೆಯಿಂದ ಇರ್ಬೋದು, ಕಾರಿಂದ ಇಡ್ಬೋದು, ಏನೋ ನಂಗೆ ತೊಂದರೆ ಆಗ್ತಿದೆ, ಮನೇಲಿ ಏನೋ ಸ್ವಲ್ಪ ದೃಷ್ಟಿ ಆಗಿದೆ, ಏನೂ ಸರಿ ಆಗ್ತಿಲ್ಲ ಅಂದರೆ ಬಂದಿಲ್ಲ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಇವತ್ತು ಫ್ರೆಂಡ್ಶಿಪ್ ಡೇ ಆಗಿದ್ದರಿಂದ ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಬಂದಿದ್ದೆ. ಅವರು ಮಲೆನಾಡು ಸೈಡವರು. ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ದೇವಿ ದರ್ಶನ ಮಾಡಿಸಿ ನಾನು ಸಿಡೀರಣ್ಣ ವೈಶಿಷ್ಟ್ಯತೆಯನ್ನು ತಿಳಿಸ್ಕೊಡ್ತೀನಿ. ಇದು ತುಂಬ ಒಂದು